ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಚಿವರ ಹೆಸರು ಕೂಡ ಸಚಿವರು ಒಂದು ಅಲ್ಲಿ ಉಲ್ಲೇಖವಾಗಿರುವುದು ಆಡಿಯೋದಲ್ಲಿ. ಇದು ಯಾವ ರೀತಿಯಾಗಿ ಸಚಿವರಿಗೆ ಉರುಳಾಗುತ್ತೆ ಮತ್ತು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಆಡಿಯೋವನ್ನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಆ ಆಡಿಯೋವನ್ನ ಈಗಾಗಲೇ ವಾಯ್ಸ್ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಯಾರೇ ಅಧಿಕಾರಿ ಮತ್ತು ಲಕ್ಷ್ಮೀನಾರಾಯಣ್ ಅಂದರೆ ನನ್ನದೇ ಈ ಒಂದು ವಿಡಿಯೋ ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಡಿಯೋವದ್ದ ಒಂದು ವಾಯ್ಸ್ ಸ್ಯಾಂಪಲ್ಗಳನ್ನು ಇಬ್ಬರದು ತೆಗೆದುಕೊಳ್ಳಲಾಗುತ್ತೆ. ನಂತರ FSLಗೆ ಕಳಿಸಲಾಗುತ್ತೆ. ಇದು ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಂತರ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ನೋಟಿಸನ್ನು ನೀಡಿ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಬಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಬಂಧನ ಭೀತಿ ಎದುರಾಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸನ್ನು ದಾಖಲಿಸಿಕೊಂಡು ನಂತರ ತನಿಖೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 25 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇದರಲ್ಲಿ ಬೃಹತ್ ಮೊತ್ತದ ಅಮೌಂಟ್ ಏನಿದೆ ಅದು ಸಚಿವರಿಗೆ ಹೋಗುತ್ತೆ ಅಂತ ಹೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಹಣ ಅವರಿಗೆ ತಲುಪಿದೆ ಮತ್ತು ಅವರ ಈ ಒಂದು ಸೋರ್ಸ್ಗೆ ಅಂದರೆ ಈ ಒಂದು ಹಣಕ್ಕೆ ಯಾವ ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳಿಂದ ಒಂದು ತನಿಖೆ ನಡೆಸುವಂತಹ ಸಾಧ್ಯತೆ ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಆ ಆಡಿಯೋದ ಬಗ್ಗೆ ಈಗಾಗಲೇ ಆಡಿಯೋ ವಿಚಾರವಾಗಿ ವರ್ಕನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳ ಏನಾದರೂ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದರ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ನೋಟಿಸನ್ನು ಕೊಡಲಾಗುತ್ತೆ ತಿಮ್ಮಾಪುರ ಅವರಿಗೆ, ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ. ಸಹಜವಾಗಿಯೇ ಇದರ ಬಗ್ಗೆ ಅವರು ಅಲ್ಲಗೆಳೆದರೂ ಕೂಡ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ ಅಂದರೂ ಕೂಡ ಇದರ ಒಂದಷ್ಟು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬೀಳಲಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಚಿವರ ಹೆಸರು ಕೂಡ ಸಚಿವರು ಒಂದು ಅಲ್ಲಿ ಉಲ್ಲೇಖವಾಗಿರುವುದು ಆಡಿಯೋದಲ್ಲಿ. ಇದು ಯಾವ ರೀತಿಯಾಗಿ ಸಚಿವರಿಗೆ ಉರುಳಾಗುತ್ತೆ ಮತ್ತು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಆಡಿಯೋವನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಆ ಆಡಿಯೋವನ್ನು ಈಗಾಗಲೇ ವಾಯ್ಸ್ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಯಾರೇ ಅಧಿಕಾರಿ ಮತ್ತು ಲಕ್ಷ್ಮೀನಾರಾಯಣ್ ಅಂದರೆ ನನ್ನದೇ ಈ ಒಂದು ವಿಡಿಯೋ ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಡಿಯೋವದ್ದ ಒಂದು ವಾಯ್ಸ್ ಸ್ಯಾಂಪಲ್ಗಳನ್ನು ಇಬ್ಬರದು ತೆಗೆದುಕೊಳ್ಳಲಾಗುತ್ತೆ. ನಂತರ FSLಗೆ ಕಳಿಸಲಾಗುತ್ತೆ. ಇದು ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಂತರ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ನೋಟಿಸನ್ನು ನೀಡಿ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಬಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಬಂಧನ ಭೀತಿ ಎದುರಾಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸನ್ನು ದಾಖಲಿಸಿಕೊಂಡು ನಂತರ ತನಿಖೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 25 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇದರಲ್ಲಿ ಬೃಹತ್ ಮೊತ್ತದ ಅಮೌಂಟ್ ಏನಿದೆ ಅದು ಸಚಿವರಿಗೆ ಹೋಗುತ್ತೆ ಅಂತ ಹೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಹಣ ಅವರಿಗೆ ತಲುಪಿದೆ ಮತ್ತು ಅವರ ಈ ಒಂದು ಸೋರ್ಸ್ಗೆ ಅಂದರೆ ಈ ಒಂದು ಹಣಕ್ಕೆ ಯಾವ ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳಿಂದ ಒಂದು ತನಿಖೆ ನಡೆಸುವಂತಹ ಸಾಧ್ಯತೆ ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಆ ಆಡಿಯೋದ ಬಗ್ಗೆ ಈಗಾಗಲೇ ಆಡಿಯೋ ವಿಚಾರವಾಗಿ ವರ್ಕನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳ ಏನಾದರೂ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದರ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ನೋಟಿಸನ್ನು ಕೊಡಲಾಗುತ್ತೆ ತಿಮ್ಮಾಪುರ ಅವರಿಗೆ, ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ. ಸಹಜವಾಗಿಯೇ ಇದರ ಬಗ್ಗೆ ಅವರು ಅಲ್ಲಗೆಳೆದರೂ ಕೂಡ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ ಅಂದರೂ ಕೂಡ ಇದರ ಒಂದಷ್ಟು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬೀಳಲಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.
ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಚಿವರ ಹೆಸರು ಕೂಡ ಸಚಿವರು ಒಂದು ಅಲ್ಲಿ ಉಲ್ಲೇಖವಾಗಿರುವುದು ಆಡಿಯೋದಲ್ಲಿ. ಇದು ಯಾವ ರೀತಿಯಾಗಿ ಸಚಿವರಿಗೆ ಉರುಳಾಗುತ್ತೆ ಮತ್ತು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಆಡಿಯೋವನ್ನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಆ ಆಡಿಯೋವನ್ನ ಈಗಾಗಲೇ ವಾಯ್ಸ್ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಅಧಿಕಾರಿ ಮತ್ತು ಲಕ್ಷ್ಮೀನಾರಾಯಣ್ ಅಂದರೆ ನನ್ನದೇ ಈ ಒಂದು ವಿಡಿಯೋ ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಡಿಯೋವದ್ದ ಒಂದು ವಾಯ್ಸ್ ಸ್ಯಾಂಪಲ್ಗಳನ್ನು ಇಬ್ಬರದು ತೆಗೆದುಕೊಳ್ಳಲಾಗುತ್ತೆ. ನಂತರ FSLಗೆ ಕಳಿಸಲಾಗುತ್ತೆ. ಇದು ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಂತರ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ನೋಟಿಸನ್ನು ನೀಡಿ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಬಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಬಂಧನ ಭೀತಿ ಎದುರಾಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸನ್ನು ದಾಖಲಿಸಿಕೊಂಡು ನಂತರ ತನಿಖೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 25 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇದರಲ್ಲಿ ಬೃಹತ್ ಮೊತ್ತದ ಅಮೌಂಟ್ ಏನಿದೆ ಅದು ಸಚಿವರಿಗೆ ಹೋಗುತ್ತೆ ಅಂತ ಹೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಹಣ ಅವರಿಗೆ ತಲುಪಿದೆ ಮತ್ತು ಅವರ ಈ ಒಂದು ಸೋರ್ಸ್ಗೆ ಅಂದರೆ ಈ ಒಂದು ಹಣಕ್ಕೆ ಯಾವ ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳಿಂದ ಒಂದು ತನಿಖೆ ನಡೆಸುವಂತಹ ಸಾಧ್ಯತೆ ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಆ ಆಡಿಯೋದ ಬಗ್ಗೆ ಈಗಾಗಲೇ ಆಡಿಯೋ ವಿಚಾರವಾಗಿ ವರ್ಕನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳ ಏನಾದರೂ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದರ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ನೋಟಿಸನ್ನು ಕೊಡಲಾಗುತ್ತೆ ತಿಮ್ಮಾಪುರ ಅವರಿಗೆ, ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ. ಸಹಜವಾಗಿಯೇ ಇದರ ಬಗ್ಗೆ ಅವರು ಅಲ್ಲಗೆಳೆದರೂ ಕೂಡ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ ಅಂದರೂ ಕೂಡ ಇದರ ಒಂದಷ್ಟು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬೀಳಲಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇದೀಗ ಅಬಕಾರಿ ಇಲಾಖೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಈಗಾಗಲೇ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಆ ಒಂದು ಆಡಿಯೋ ಕೂಡ ವೈರಲ್ ಆಗಿದೆ. ಆ ಆಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸಚಿವರ ಹೆಸರು ಕೂಡ ಸಚಿವರು ಒಂದು ಅಲ್ಲಿ ಉಲ್ಲೇಖವಾಗಿರುವುದು ಆಡಿಯೋದಲ್ಲಿ. ಇದು ಯಾವ ರೀತಿಯಾಗಿ ಸಚಿವರಿಗೆ ಉರುಳಾಗುತ್ತೆ ಮತ್ತು ತನಿಖೆ ಯಾವ ರೀತಿಯಾಗಿ ನಡೀತಾ ಇದೆ, ಸದ್ಯಕ್ಕೆ ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಆಡಿಯೋವನ್ನ ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಆ ಆಡಿಯೋವನ್ನ ಈಗಾಗಲೇ ವಾಯ್ಸ್ ಸ್ಯಾಂಪಲ್ಗಳನ್ನು ತೆಗೆದುಕೊಳ್ಳಲಾಗುತ್ತೆ. ಅದರಲ್ಲಿ ಅಧಿಕಾರಿ ಮತ್ತು ಲಕ್ಷ್ಮೀನಾರಾಯಣ್ ಅಂದರೆ ನನ್ನದೇ ಈ ಒಂದು ವಿಡಿಯೋ ಅಂತ ಏನು ಹೇಳಲಾಗ್ತಾ ಇದೆ, ಆ ವಿಡಿಯೋವದ್ದ ಒಂದು ವಾಯ್ಸ್ ಸ್ಯಾಂಪಲ್ಗಳನ್ನು ಇಬ್ಬರದು ತೆಗೆದುಕೊಳ್ಳಲಾಗುತ್ತೆ. ನಂತರ FSLಗೆ ಕಳಿಸಲಾಗುತ್ತೆ. ಇದು ಈ ಒಂದು ವಿಚಾರ ಏನಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ನಂತರ ಮುಂದಿನ ದಿನಗಳಲ್ಲಿ ತಿಮ್ಮಾಪುರ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಲಾಗುತ್ತೆ. ಈ ನೋಟಿಸನ್ನು ನೀಡಿ ನಿಮ್ಮ ಮೇಲೆ ಈ ರೀತಿಯಾದಂತಹ ಒಂದು ಆರೋಪ ಬಂದಿದೆ, ಇದಕ್ಕೆ ಬಂದು ಸ್ಪಷ್ಟನೆಯನ್ನು ಕೊಡಿ ಅಂತ ಹೇಳಿ ಅವರಿಂದ ಒಂದು ಹೇಳಿಕೆಗಳನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅಕಸ್ಮಾತ್ ಅವ್ರದ್ದು ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದಂತಹ ಸಂದರ್ಭದಲ್ಲಿ ಅವರಿಗೂ ಕೂಡ ಬಂಧನ ಭೀತಿ ಎದುರಾಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಅದೇ ರೀತಿಯಾಗಿ ಇಡಿ ಅಧಿಕಾರಿಗಳು ಕೂಡ ಇದಕ್ಕೆ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸನ್ನು ದಾಖಲಿಸಿಕೊಂಡು ನಂತರ ತನಿಖೆ ನಡೆಸುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ 25 ಲಕ್ಷ ಹಣವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಇದರಲ್ಲಿ ಬೃಹತ್ ಮೊತ್ತದ ಅಮೌಂಟ್ ಏನಿದೆ ಅದು ಸಚಿವರಿಗೆ ಹೋಗುತ್ತೆ ಅಂತ ಹೇಳಿ ಆ ಆಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಡ್ತಾರೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೆ ಎಷ್ಟು ಹಣ ಅವರಿಗೆ ತಲುಪಿದೆ ಮತ್ತು ಅವರ ಈ ಒಂದು ಸೋರ್ಸ್ಗೆ ಅಂದರೆ ಈ ಒಂದು ಹಣಕ್ಕೆ ಯಾವ ರೀತಿಯಾದಂತಹ ಒಂದು ಲೆಕ್ಕವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇಡಿ ಅಧಿಕಾರಿಗಳಿಂದ ಒಂದು ತನಿಖೆ ನಡೆಸುವಂತಹ ಸಾಧ್ಯತೆ ಕೂಡ ಮುಂದಿನ ಹಂತದಲ್ಲಿ ಇದೆ ಅಂತಲೇ ಹೇಳ್ಬೋದು. ಈಗ ಸದ್ಯ ಲೋಕಾಯುಕ್ತ ಅಧಿಕಾರಿಗಳು ಆ ಆಡಿಯೋದ ಬಗ್ಗೆ ಈಗಾಗಲೇ ಆಡಿಯೋ ವಿಚಾರವಾಗಿ ವರ್ಕನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಆಡಿಯೋ ಸ್ಯಾಂಪಲ್ಸ್ಗಳ ಏನಾದರೂ ಮ್ಯಾಚ್ ಆದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಇದರ ಎನ್ಕ್ವೈರಿಯನ್ನು ಮಾಡಬೇಕಾಗುತ್ತೆ. ಆ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನಲ್ಲಿ ನೋಟಿಸನ್ನು ಕೊಡಲಾಗುತ್ತೆ ತಿಮ್ಮಾಪುರ ಅವರಿಗೆ, ಇದಕ್ಕೆ ಒಂದು ಸ್ಪಷ್ಟನೆ ಕೊಡಿ ಅಂತ ಹೇಳಿ. ಸಹಜವಾಗಿಯೇ ಇದರ ಬಗ್ಗೆ ಅವರು ಅಲ್ಲಗೆಳೆದರೂ ಕೂಡ ಇದರ ಬಗ್ಗೆ ವಿಚಾರ ಗೊತ್ತಿಲ್ಲ ಅಂದರೂ ಕೂಡ ಇದರ ಒಂದಷ್ಟು ತನಿಖೆಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಹೊರಬೀಳಲಿದೆ. ಓಕೆ ಅಭಿಷೇಕ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.